ವಿಜಯನಗರದ ಅರಸರ ಆಳ್ವಿಕೆಯ ಕಾಲದಲ್ಲಿ ತಮ್ಮ ಆರಾಧ್ಯ ದೈವವಾಗಿ ಪೂಜಿಸಲ್ಪಡುತ್ತಿದ್ದಂತಹ ಶ್ರೀರಾಮನಿಗೆ ಸಮರ್ಪಿತವಾದಂತಹ ನಯನ ಮನೋಹರವಾದಂತಹ ಸುಂದರವಾದ ದೇವಾಲಯವನ್ನ ನಾವು ಇವತ್ತು ನೋಡಲು ಹೋಗ್ತಾ ಇದ್ದೀವಿ. ಇನ್ನು ಯಾರೆಲ್ಲ ನನ್ನ ಅಲೆಮಾರಿ 05 ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋ ನೋಡ್ಕೊಂಡ್ ಬರೋಣ. ಹಜಾರ ರಾಮಚಂದ್ರ ದೇವಾಲಯಕ್ಕೆ ಸ್ವಾಗತ ಸುಸ್ವಾಗತ. ರಾಜಸಭಾಂಗಣ ನೆಲಸ್ತರದ ಕೋಣೆ ಹಜಾರ ರಾಮಚಂದ್ರ ದೇವಾಲಯ. ರೈಟ್ಗೆ ಹೋಗೋದು. ಹಜಾರ ರಾಮಚಂದ್ರ ದೇವಾಲಯ ಅಂತೆ ನಾವೀಗ ಬಂದಿದ್ದೀವಿ ನೋಡಿ. ಸಂರಕ್ಷಿತ ಸ್ಮಾರಕ ಅಂತ ಇದು. ಪ್ರಾಚೀನ ಸ್ಮಾರಕ, ಪುರಾತತ್ವ ಸ್ಥಳ ಮತ್ತು ಅವಶೇಷಗಳ ಅಧಿನಿಯಮ 1958ರ ಪ್ರಕಾರ ಈ ಸ್ಮಾರಕವನ್ನು ರಾಷ್ಟ್ರೀಯ ಮಹತ್ವದ ಸ್ಮಾರಕವನ್ನು ಘೋಷಿಸಲಾಗಿದೆ. ಹಜಾರ ರಾಮಚಂದ್ರ ದೇವಾಲಯ ರಾಜಾಂಗಣದ ಕೇಂದ್ರ ಭಾಗದಲ್ಲಿರುವ ಈ ದೇವಾಲಯವು ಗೋಡೆಯಲ್ಲಿರುವ ಶ್ರೇಷ್ಠ ಮಹಾಕಾವ್ಯ ರಾಮಾಯಣ ಮತ್ತು ಭಾಗವತದ ದೃಶ್ಯಗಳಿಗೆ ಹೆಸರಾಗಿದೆ. ಇದು ಸುಮಾರು 14-15ನೇ ಶತಮಾನದ ದೇವಾಲಯವಾಗಿದೆ. ಇದರ ಮೂಲ ದೇವರು ಶ್ರೀರಾಮ. ಈ ದೇವಾಲಯದ ಪ್ರಾಚೀನ ಉಲ್ಲೇಖವು ರಾಣಿ ಅನ್ನಲಾದೇವಿ ನೀಡಿದ ದಾನವನ್ನು ಶಾಸನವಾಗಿದೆ. ಸ್ನೇಹಿತರೆ, ವಿಜಯನಗರ ಕಾಲದ ಬಹಳ ಅದ್ಭುತ ಮತ್ತು ವೈಶಿಷ್ಟ್ಯ ಮತ್ತು ಬಹಳ ಸುಂದರವಾದ ದೇವಾಲಯಗಳಲ್ಲಿ ಶ್ರೀ ರಾಮಚಂದ್ರ ದೇವಾಲಯವು ಸಹ ಒಂದು ಅಂತ ಹೇಳ್ಬೋದು. ಈ ಹಜಾರ ರಾಮಚಂದ್ರ ದೇವಾಲಯ ನೋಡಿ, ಬಹಳ ವಿಶಾಲವಾದ ಪ್ರಾಂಗಣವನ್ನು ಹೊಂದಿದ್ದು ಬಹಳ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪವನ್ನು ಈ ಕಲ್ಲಿನ ಗೋಡೆಗಳಲ್ಲಿ ನಾವು ಕಾಣ್ಬೋದಂತೆ. ಬನ್ನಿ ಇಲ್ಲಿನ ದೇವಾಲಯದ ಒಳಗೆ ಏನಿದೆ ಅಂತೆಲ್ಲ ನೋಡೋಣ. ಈಗ ಅಡುಗೆ ರೂಮ್ ತೋರಿಸ್ತಾ ಇದ್ದೀವಿ ನಿಮಗೆ. ಬನ್ನಿ ಅಡುಗೆ ರೂಮ್ ಹೇಗಿದೆ ಅಂತ ನೋಡೋಣ. ನೋಡಿ ಅಡುಗೆ ರೂಮ್. ನಮ್ಮ ದವಸ ಧಾನ್ಯಗಳು ಇಡುತ್ತಿದ್ದಂತಹ ಕೊಠಡಿ ಇದು. ಅಡುಗೆ ಮನೆ. ಸ್ನೇಹಿತರೆ, ನಾವೀಗ ಹಜಾರ ರಾಮಚಂದ್ರ ಸ್ವಾಮಿ ದೇವಾಲಯದಲ್ಲಿ ಇದ್ದೀವಿ. ನೀವು ನೋಡ್ತಾ ಇರೋದು ಶ್ರೀರಾಮಚಂದ್ರನ ಅವತಾರವೇ ಈ ದೇವಾಲಯದಲ್ಲಿ ಕಾಣ್ಬೋದು ಅಂತ ಹೇಳ್ಬೋದು. ರಾಜಾಂಗಣದ ಕೇಂದ್ರ ಭಾಗದಲ್ಲಿರುವಂತಹ ಈ ಅಜರಾಮರ ರಾಮಚಂದ್ರ ಸ್ವಾಮಿ ದೇವಾಲಯ ಅದ್ಭುತಗಳಲ್ಲಿ ಒಂದು ಅಂತ ಹೇಳ್ಬೋದು. ಯಾಕಂದರೆ ಮಹಾಕಾವ್ಯಗಳಲ್ಲಿ ಒಂದಾದಂತಹ ರಾಮಾಯಣ ಮತ್ತು ಭಾಗವತಗಳ ಶಿಲ್ಪಕಲೆ ಮತ್ತು ಚಿತ್ರಕಲೆಯನ್ನು ಈ ದೇವಾಲಯದಲ್ಲಿ ನಾವು ಕಾಣ್ಬೋದು. ಶ್ರೀ ರಾಮಚಂದ್ರ ದೇವಾಲಯದ ಒಳಗಡೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಇದು ಅಜರಾಮರ ರಾಮಚಂದ್ರ ಸ್ವಾಮಿ ದೇವಾಲಯ. ನೋಡಿ ಒಳಭಾಗದಲ್ಲಿ ಹೇಗಿದೆ ಅಂತ ನೋಡಿ. ಬಹಳ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಬನ್ನಿ ಈಗ ದೇವಾಲಯದ ಒಳಭಾಗದಲ್ಲಿ ಹೋಗೋಣ. ನೋಡಿ ಒಂದೊಂದು ಕಪ್ಪು ಕಲ್ಲಿನಲ್ಲಿ ಕೆತ್ತಿರುವಂಥ ಕೆತ್ತನೆಗಳನ್ನ ನೋಡಿ. ಬಹಳ ನಾಟ್ಯವನ್ನು ನೃತ್ಯ ಮಾಡ್ತಾ ಇರುವಂತಹ ಜಾಗ ಇದು. ನೋಡಿ ಫುಲ್ಲು ನೋಡ್ಬೋದು. ಒಂದು ಗರ್ಭಗುಡಿಯ ದೇವಾಲಯದಲ್ಲಿ ಏನಿಲ್ಲ. ನೋಡಿ, ಇದು ನಾಟ್ಯ ಮುನಿಯರು ನಾಟ್ಯ ಆಡುತ್ತಿದ್ದಂತಹ ಸ್ಥಳವಾಗಿದೆ. ಹದಿನಾಲ್ಕು 15ನೇ ಶತಮಾನದ ಈ ಬಹಳ ಪ್ರಸಿದ್ಧವಾದ ದೇವಾಲಯ ಇದಾಗಿತ್ತು. ಶ್ರೀರಾಮಚಂದ್ರ ಈ ದೇವಾಲಯದ ಮುಖ್ಯ ಅಟ್ರಾಕ್ಷನ್ ಅಂತಲೇ ಕಾಣ್ಬೋದು. ಶ್ರೀರಾಮನ ಭಕ್ತ ಆಂಜನೇಯ ಸ್ವಾಮಿ ಅಲ್ವಾ. ನೋಡಿ, ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ನಾವು ಇಲ್ಲಿ ಮುಂದೆ ಕಾಣ್ಬೋದು.
ನೋಡಿ ರಾಮಚಂದ್ರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ನಿಂತ ಆಂಜನೇಯ ಸ್ವಾಮಿ ವಿಗ್ರಹ. ಮೇ ಬಿ ಇದು ಸಹ ದೇವಾಲಯ ಇತ್ತೇನೋ, ಈಗೆಲ್ಲ ನಾಶ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಶ್ರೀ ರಾಮಚಂದ್ರ ಸ್ವಾಮಿಯ ದೇವಾಲಯ ಹೇಗಿತ್ತಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.